ರಣರೋಚಕ ಘಟ್ಟ ತಲುಪಿದ ಪವರ್ ಫೈಟ್ ಅಂತಿಮ ದಾಳವನ್ನ ಡಿಕೆ ಶಿವಕುಮಾರ್ ಅವರೀಗ ಉರುಳಿಸಿದ್ರ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ನ ಭೇಟಿಯಾದ ಡಿಸಿಎಂ ಡಿಕೆ. ರಣರೋಚಕ ಘಟ್ಟ ತಲುಪಿದ ಪವರ್ ಫೈಟ್ ಅಂತಿಮ ದಾಳವನ್ನ ಉರುಳಿಸಿದ್ರ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾದ ಡಿಸಿಎಂ ಡಿಕೆ. ರಾಹುಲ್ ಗಾಂಧಿ ಜೊತೆ ರಾಜ್ಯ ರಾಜಕೀಯದ ಚರ್ಚೆ. ಸೋನಿಯಾ ಗಾಂಧಿ ಭೇಟಿಯಾಗಿಯೂ ಮಾತುಕತೆ. ನಾಯಕತ್ವ ಬದಲಾವಣೆಯಿರುವ ಡಿಕೆ ಶಿವಕುಮಾರ್ ರಾಹುಲ್ ಸೋನಿಯಾ ಜೊತೆ 30 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ರಣರೋಚಕ ಘಟ್ಟ ತಲುಪಿದ ಪವರ್ ಫೈಟ್ ಅಂತಿಮ ದಾಳವನ್ನ ಉರುಳಿಸಿದ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ 30 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿಯ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಭೇಟಿಯಾಗಿಯೂ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆಗೆ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ. ಅಧಿಕಾರ ಹಂಚಿಕೆ ಸಂಬಂಧ ವರಿಷ್ಠರ ಜೊತೆ ಚರ್ಚೆ. ರಾಹುಲ್ ಸೋನಿಯಾ ಜೊತೆ 30 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ಉರುಳಿಸಿದ್ರ. ಸದ್ಯಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ದಾರೆ, ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇನ್ನು 30 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಈ ಒಂದು ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಬಾರಿ ಚರ್ಚೆಯಾದಂತಹ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಆ ಒಂದು ವಿಚಾರವನ್ನ ಹೈಕಮಾಂಡ್ ಮಟ್ಟಕ್ಕೆ ತಲುಪಿಸಬೇಕು ಅಂತ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿದ್ರು. ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾತ್ರ ಮೀಟ್ ಮಾಡಿ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಪ್ಡೇಟ್ ಅನ್ನ ನೀಡಿ ಬರ್ತಾ ಇದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಕಾಂಗ್ರೆಸ್ನ ಪವರ್ ಫೈಟ್. ಕೊನೆಗೂ ಡಿಕೆ ಭೇಟಿಯಾಗಿ ಅಳಲನ್ನ ಆಲಿಸಿದ ರಾಹುಲ್ ಗಾಂಧಿ ಅವರು ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ನಡುವೆಯೂ ಕೂಡ ಡಿಕೆ ಅವರನ್ನ ಭೇಟಿ ಮಾಡಿದ್ದಾರೆ. ಡಿಕೆಶಿ ದೆಹಲಿಗೆ ಹೋದಾಗಲೆಲ್ಲ ಭೇಟಿಗೆ ಸಮಯಾವಕಾಶ ನೀಡ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಡಿಕೆ ಬ್ರದರ್ಸ್ ಜೊತೆ ರಾಹುಲ್ ಗಾಂಧಿ ಮಹತ್ವದ ಚರ್ಚೆ ಮಾಡಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿಕೆ ಮಾತನ್ನ ಆಲಿಸಿದ ರಾಹುಲ್ ಗಾಂಧಿ. ರಾಹುಲ್ಗೆ ಸ್ಟೇಟ್ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ರಾಜ್ಯ ಬಜೆಟ್ ಬಳಿಕ ಡಿಸಿಎಂ ಡಿಕೆಶಿಗೆ ಸಿಎಂ ಪಟ್ಟ ಸಿಗುತ್ತಾ? ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಡಿಕೆಯನ್ನ ಭೇಟಿಯಾಗಿ ಅಳಲನ್ನ ಆಲಿಸಿದ ರಾಹುಲ್ ಗಾಂಧಿ ಅವರು ಸಂಸತ್ ಅಧಿವೇಶನದಲ್ಲಿ ಬಹಳ ಬ್ಯುಸಿ ಇದ್ರು. ಆದ್ರೂ ಕೂಡ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಮಾತನ್ನ ಆಲಿಸಿದ್ದಾರೆ. ಡಿಕೆಶಿ ದೆಹಲಿಗೆ ಹೋದಾಗ್ಲೆಲ್ಲ ಮೀಟ್ ಮಾಡಲಿಕ್ಕೆ ಸಮಯಾವಕಾಶ ಸಿಗ್ತಾ ಇರಲಿಲ್ಲ. ಆದ್ರೆ ಈಗ ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿಕೆ ಮಾತನ್ನ ರಾಹುಲ್ ಗಾಂಧಿ ಅವರು ಆಲಿಸಿದ್ದಾರೆ. ರಾಹುಲ್ಗೆ ಸ್ಟೇಟ್ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಅಂತೂ ಇಂತೂ ಒಂದು ರಾಜ್ಯ ಬಜೆಟ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಇಷ್ಟು ದಿನಗಳ ಕಾಲ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಮಯಾವಕಾಶವನ್ನು ಕೊಟ್ಟಿರಲಿಲ್ಲ ಭೇಟಿಗೆ. ಆದ್ರೆ ಅಧಿವೇಶನದ ಬ್ಯುಸಿಯಲ್ಲಿದ್ರೂ ಕೂಡ ಈಗ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆಯ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿರಬಹುದು. ಇನ್ನು ಇನ್ಸೈಡ್ ಪಾಲಿಟಿಕ್ಸ್ ಏನಾಗ್ತಾ ಇದೆ, ಸ್ಟೇಟ್ ಪಾಲಿಟಿಕ್ಸ್ ಯಾವ ರೀತಿ ಇದೆ, ಅದೆಲ್ಲದರ ಮಾಹಿತಿಯನ್ನು ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಡಿಕೆ ಶಿವಕುಮಾರ್.